तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। श्रीगुरुभ्यो नमः। हरिः ओम्। ಅರವತ್ತ 3 ನುಡಿಯಾಗಿದೆ ಅಂತ ಅನ್ಕೊಳ್ತೇನೆ ಅಲ್ವಾ? ಹೌದು ಗುರುಗಳೇ, 64ನೆಯಿಂದ ಸ್ಟಾರ್ಟ್ ಮಾಡ್ಬೇಕು ಗುರುಗಳೇ. ಸರಿ. ಖಗೇಂದ್ರ ನಾಮವೇ ದ್ವೈತ ತರತಮ ಭಾವ ಬಗೆಯ ರೂಪಿತು. ಪಾದ ಶಬ್ದ ಭಗವಂತ ಸಾಕಾರನೆಂದು ಹೇಳಿತು. ವ್ಯಾಸೋಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ ಅಂತ. ವೇದವ್ಯಾಸದೇವರ ಒಂದೊಂದು ವಾಕ್ಯವೂ ಕೂಡ ಅದು ಕಾಮಧೇನು ಇದ್ದ ಹಾಗೆ. ಕಾಮಧೇನು ಅಂದ್ರೆ ಕಾಮಾನ್ ಧಿನೋತೀತಿ ಕಾಮಧೇನು. ಕಾಮಧೇನು ಎಂಬ ಹಸುವಿಗೆ ಕಾಮಧೇನು ಅಂತ ಯಾಕೆ ಹೆಸರು? ನಾವು ಬಯಸಿದ್ದನ್ನೆಲ್ಲ ಕೊಡುತ್ತದೆ, ಆದ್ದರಿಂದ ಅದಕ್ಕೆ ಕಾಮಧೇನು. ಶಬ್ದವೂ ಒಂದು ಕಾಮಧೇನು ಇದ್ದ ಹಾಗೆ, ಅದರಲ್ಲೂ ವೇದವ್ಯಾಸ ದೇವರ ಉಕ್ತಿ ಕಾಮಧೇನು ಇದ್ದ ಹಾಗೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಬಯಸಿದ ಅರ್ಥಗಳನ್ನು ಕೊಡುತ್ತದೆ, ಬೇಕಾದಷ್ಟು ಅರ್ಥಗಳನ್ನು ಕೊಡುತ್ತದೆ. ನೋಡಿ, ಆ ಭಾಗವತ ಶ್ಲೋಕದಲ್ಲಿ ಭೇಗೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲ ಅಂತಿರೋ ಅದರಲ್ಲಿರೋ 2 ಶಬ್ದಗಳು ನಮ್ಮ ಸಿದ್ಧಾಂತದ ಮುಖ್ಯ ಪ್ರಮೇಯವನ್ನು ವರ್ಣನೆ ಮಾಡ್ತಾ ಇದೆ ಅಂತಾರೆ ವಾದಿರಾಜರು. ಖಗೇಂದ್ರ ನಾಮವೇ ದ್ವೈತ ತರತಮ ಭಾವ ಬಗೆಯ ಅರೂಪಿತು. ಶ್ಲೋಕದಲ್ಲಿ ಖಗೇಂದ್ರ ಅಂತ ಶಬ್ದ ಇದೆ. ಖಗೇಂದ್ರ ಅಂದ್ರೆ ಪಕ್ಷಿಗಳು, ಆ ಪಕ್ಷಿಗಳಿಗೆ ರಾಜನಾದ ಗರುಡ. ಖಗ ಅಂದ್ರೆ ಪಕ್ಷಿಗಳು, ಖ ಅಂದ್ರೆ ಆಕಾಶ, ಗ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವ ಪಕ್ಷಿಗಳು, ಅವುಗಳಿಗೆ ಇಂದ್ರ ಪಕ್ಷಿರಾಜನಾದಂತಹ ಗರುಡ. ಇದರಿಂದ ಏನಾಯಿತು? ಖಗೇಂದ್ರ ಧ್ವಜ ಪಾದ ಮೂಲ ಅಂದ್ರೆ ಗರುಡ ಧ್ವಜನಾದ ಪರಮಾತ್ಮನ ಶ್ರೀಮನ್ನಾರಾಯಣನ ಪಾದ ಮೂಲವನ್ನ ಹೊಂದಿದ್ದಾನೆ ಪರೀಕ್ಷಿತ್ ರಾಜ ಅಂತ ಹೇಳ್ತಾ, ಇದು ಮುಕ್ತಿಯ ವರ್ಣನೆಯ ಪ್ರಸಂಗ ಅನ್ನೋದನ್ನ ಹಿಂದಿನ ನುಡಿಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಮುಕ್ತಿಯಲ್ಲೂ ಕೂಡ ಅನೇಕ ಪಕ್ಷಿಗಳಿದ್ದಾವೆ, ಅವುಗಳಿಗೆ ರಾಜನಾದ ಗರುಡ ಇದ್ದಾನೆ ಅಂತ ಹೇಳುವ ಮೂಲಕ ಅನೇಕ ಪಕ್ಷಿಗಳು, ಆ ಪಕ್ಷಿಗಳಲ್ಲಿ ರಾಜ ಗರುಡ ಖಗೇಂದ್ರ ಅಂತ ಹೇಳುವ ಮೂಲಕ ತಾರತಮ್ಯವನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಂತೆ ಆಯಿತು. ಇಂತಹ ಗರುಡನನ್ನು ತನ್ನ ಧ್ವಜದಲ್ಲಿ ಹೊಂದಿದವನು ನಾರಾಯಣ ಅಂತ ಹೇಳೋದರಿಂದ ಗರುಡನಂತಹ ಉತ್ತಮ ದೇವತೆಗೂ ಉತ್ತಮನೆನಿಸಿದವನು ಪರಮಾತ್ಮ ಅಂತ ಪರಮಾತ್ಮನ ಹಾಗೂ ಇತರ ದೇವತೆಗಳ ಸ್ಥಾನಮಾನವನ್ನ ಹೇಳಿದಾಗ ಅಂತಹ ನಾರಾಯಣನ ಪಾದ ಮೂಲವನ್ನ ಇವನು ಹೋಗಿ ಸೇರುತ್ತಾನೆ ಅಂತ ಹೇಳಿದ್ರಿಂದಲೂ ತಾರತಮ್ಯವನ್ನ ಹೇಳಿದಂತೆ ಆಯಿತು. ಹೀಗೆ ತರತಮ ಭಾವ ಬಗೆಯ ಅರೂಪಿ ತಾರತಮ್ಯದ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದೆ. ಇನ್ನು
ಪಾದ ಶಬ್ದ ಭಗವಂತ ಸಾಕಾರನೆಂದು ಹೇಳಿ, ಭಗವಂತನ ಪಾದದ ಬುಡವನ್ನ, ಪಾದದ ಸಾಮೀಪ್ಯವನ್ನ ಹೊಂದಿದ ಅಂತ ಹೇಳಿದ ಮೂಲಕ ಪರಮಾತ್ಮನಿಗೆ ಪಾದ, ಹಸ್ತ, ಮುಖ ಮೊದಲಾದ ಅವಯವಗಳಿದೆ. ಅವನು ಸಾಕಾರ. ಅದ್ವೈತಿಗಳು ಹೇಳುವಂತೆ ಅವನು ನಿರಾಕಾರನಲ್ಲ ಅಂತ ಅವನನ್ನ ಸಾಕಾರ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ ಮೇಲೆ ಇದೆಲ್ಲ ಮುಖ್ಯವಾದ ಮುಕ್ತಿಯ ಬಗ್ಗೆ ವರ್ಣನೆ ಮಾಡ್ತಾ ಇರೋದು. ಗೌಣ ಮುಕ್ತಿ ಅಲ್ಲ ಅನ್ನೋದನ್ನ ಹಿಂದೆ ಎಲ್ಲ ಅನೇಕ ಯುಕ್ತಿಗಳಿಂದ ಸಾಧನೆ ಮಾಡಿದ್ದಾರೆ ವಾದ. ಆದ್ದರಿಂದ ಇದು ಮುಖ್ಯವಾದ ಮುಕ್ತಿ, ಪ್ರಧಾನವಾದ ಮುಕ್ತಿ. ಆ ಮುಕ್ತಿಯಲ್ಲಿಯೇ ಅವನಿಗೆ ಆಕಾರ ಇದೆ. ಇದನ್ನೆಲ್ಲ ಹೇಳಿದ್ದರಿಂದ ಸಾಕಾರವಾದ. ಇದನ್ನ ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜರು ಸಾಕಾರತ್ವಂಚ ಪಾದೋಕ್ತಿಯ ಅಂತ ಹೇಳೋ ಮೂಲಕ ಸಾಕಾರವಾದ ನಿರಾಕಾರವಾದವನ್ನ ನಿರಾಕರಣೆ ಮಾಡಿದಂತೆ ಆಗಿ. ಆದ್ದರಿಂದ ವ್ಯಾಸೋಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ. ವೇದವ್ಯಾಸ ದೇವರ ಉಕ್ತಿ ಇದು ತುಂಬಾ ಅರ್ಥಗರ್ಭಿತವಾದದ್ದು. ಬೇಕಾದಷ್ಟು ಅರ್ಥಗಳನ್ನ ನಮ್ಮ ಸಿದ್ಧಾಂತಕ್ಕೆ ಉಪಯುಕ್ತವಾದ ಅನೇಕ ಪ್ರಮೇಯಗಳನ್ನ ಈ ವೇದವ್ಯಾಸ ದೇವರ ಶ್ಲೋಕ, ಭಾಗವತದಲ್ಲಿ ಬಂದ ಶ್ಲೋಕದಲ್ಲಿರೋ ಒಂದೊಂದು ಪದಗಳು ಕೂಡ ತಿಳಿಸಿಕೊಡುತ್ತಾರೆ. ಹೀಗೆ ಸಹವೈ ಮಹಾಭಾಗವತ ಪರೀಕ್ಷಿತ್ ಏನಾಪವರ್ಗಾಖ್ಯ ಮದಭ್ರಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಆ ಶ್ಲೋಕ ನೋಡಿ. ಅಲ್ಲಿ ಪರೀಕ್ಷಿತ್ ಅಂತ ಶಬ್ದ ಇದೆ. ಪರೀಕ್ಷಿತ್ ಅಂದ್ರೇನು? ಸುತ್ತಲೂ ನೋಡ್ತಾ ಇದ್ದವು, ಸುತ್ತಲೂ ತನ್ನ ತಾಯಿಯ ಗರ್ಭವನ್ನ, ಅಂದ್ರೆ ಗರ್ಭದಲ್ಲಿರೋ ತನ್ನನ್ನ ರಕ್ಷಣೆ ಮಾಡೋದಕ್ಕಾಗಿ ಕೈಯಲ್ಲಿ ಗದಾಪಾಣಿಯಾಗಿ ಸುತ್ತಲೂ ಗರ್ಭದಲ್ಲಿ ಸುತ್ತಲೂ ಸುತ್ತುತ್ತಾ ಇರುವ ಕೃಷ್ಣನನ್ನೇ ಪರಿತಃ ಈ ಕ್ಷಣ ಎಲ್ಲಿ ನೋಡಿದರೂ ಸುತ್ತಲೂ ಎಲ್ಲಿ ನೋಡಿದರೂ ಕೃಷ್ಣನನ್ನೇ ನೋಡ್ತಾ ಇದ್ದದ್ದರಿಂದ ಇವನಿಗೆ ಪರೀಕ್ಷಿತ್ ಅಂತ ಹೆಸರು. ಗರ್ಭದಲ್ಲಿರೋವಾಗಲೇ ಕೃಷ್ಣನನ್ನ ಕಂಡವರು. ನಾವು ಇನ್ನೊಂದು ಗರ್ಭಕ್ಕೆ ಹೋಗೋ ತನಕವೂ ಕೃಷ್ಣನನ್ನ ಕಾಣೋ ಪ್ರಯತ್ನ ಮಾಡಿರೋದಿಲ್ಲ. ಆದರೆ ಅವನು ಗರ್ಭದಲ್ಲಿರುವಾಗಲೇ ಕೃಷ್ಣನನ್ನ ಕಂಡವರು. ಅಂದ ಮೇಲೆ ಎಂಥ ಜ್ಞಾನ ಇರಬಹುದು. ಅದಕ್ಕೆ ಅವನನ್ನ ಅದಭ್ರ ಬುದ್ಧಿ, ದಭ್ರ ಅಂದ್ರೆ ಅಲ್ಪ, ಅದಭ್ರ ಅಂದ್ರೆ ಪೂರ್ಣ, ಬಹಳ ಪೂರ್ಣ ಬುದ್ಧಿ, ಉತ್ತಮವಾದ ಬುದ್ಧಿ ಉಳ್ಳವನು, ವಿವೇಕ ಉಳ್ಳವನು, ಮಹಾಭಾಗವತ ಅಂತ ಅವನನ್ನು ಹೇಳಿದ್ದಾರೆ. ಇಂತಹ ಪರೀಕ್ಷಿತನಿಗೆ ಉಪದೇಶ ಮಾಡ್ಲಿಕ್ಕೆ ಬಂದವರು ಯಾರು? ವೈಯಾಸಕಿ ಶಬ್ದಿತೇನ ಅಂತ. ವೈಯಾಸಕಿ ಅಂದ್ರೆ ದಶರಥ ಪುತ್ರ ದಾಶರಥಿ ಇದ್ದ ಹಾಗೆ ವ್ಯಾಸ ಪುತ್ರ ವೈಯಾಸಕಿ, ವೇದವ್ಯಾಸ ದೇವರ ಪುತ್ರರಾಗಿರತಕ್ಕಂತಹ ಶುಕ ಮಹರ್ಷಿಗಳು. ಅಂತಹ ಶುಕ ಮಹರ್ಷಿಗಳು ಉಪದೇಶ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದ ಮೇಲೆ ಹೇಳತಕ್ಕಂತಹ ಉಪದೇಶ ಮಾಡತಕ್ಕ ಶುಕಾಚಾರ್ಯರು, ಉಪದೇಶವನ್ನು ಪಡೆಯತಕ್ಕಂತಹ ಪರೀಕ್ಷಿತ್ ಇಬ್ಬರೂ ಕೂಡ ಜೀವನ್ಮುಕ್ತರವರು. ಅಂದಮೇಲೆ ಇಲ್ಲಿ ಮಾಡಿದ ಉಪದೇಶ ಶ್ರವಣ, ಇದರಿಂದ ಅವರಿಗೇನು ಜ್ಞಾನ ಬರುತ್ತದೆ, ಈ ಜ್ಞಾನದಿಂದ ಉತ್ತಮವಾದ ಮೋಕ್ಷವೇ
ಪ್ರಧಾನವಾದ ಮೋಕ್ಷವೇ ದೊರೆಯುತ್ತದೆ ಅಂತ ಹೇಳಬೇಕು ಹೊರತು ನೀವು ಹೇಳುವಂತೆ ಗೌಣ ಮೋಕ್ಷ ಅಲ್ಲ ಅಂತ ಆ ರೀತಿಯಲ್ಲಿ ವೇದವ್ಯಾಸ ದೇವರ ಶ್ಲೋಕದಲ್ಲಿರುವ ಒಂದೊಂದು ಶಬ್ದವೂ ಕೂಡ ಇದು ಮುಖ್ಯವಾದ ಮುಕ್ತಿ ಹೊರತು ಗೌಣ ಮುಕ್ತಿ ಅಲ್ಲ. ಇಲ್ಲಿರೋ ಒಂದೊಂದು ಪದವೂ ಕೂಡ ಅರ್ಥಪೂರ್ಣ, ವಕ್ರ್ಥಗರ್ಭಿತವಾದದ್ದು ವ್ಯಾಸರ ವಾಕ್ಯ. ಕಾಮಧೇನುವನ್ನು ಮೀರಿಸುವಂತಹದ್ದು. ಅದಕ್ಕೇನೆ ಹೇಳಿದ್ದು ವ್ಯಾಸೋಕ್ತಿಗೆ ಕಾಮಧೇನು ಇನ್ನು ಪ್ರತಿಯೇ. ವೇದವ್ಯಾಸ ದೇವರ ಮಾತಿಗೆ ಕಾಮಧೇನು ಅನ್ನೋದು ಪ್ರತಿ, ಅಂದ್ರೆ ಅದರ ಎದುರು ನಿಲ್ಲೋದಕ್ಕೆ ಸಮರ್ಥವಾದೀತೆ, ಅದಕ್ಕೆ ಸಮಾನಾದೀತೆ ಅಂತ. ಕಾಮಧೇನುವನ್ನು ಮೀರಿಸುವಂತ ಕಾಮಧೇನು ನಾವು ಕೇಳಿದ್ದನ್ನು ಕೊಡ್ತದೆ ಅಂತಂದ್ರೂ ಅದಕ್ಕೊಂದು ಲಿಮಿಟೇಷನ್ ಇದೆ. ಆದ್ರೆ ವೇದವ್ಯಾಸ ದೇವರ ವಾಣಿ ಇಷ್ಟೇ ಅರ್ಥ ಅಂತಿಲ್ಲ, ಅನೇಕ ಅರ್ಥಗಳನ್ನು ಕೊಡ್ತಕ್ಕಂಥ. ಆದ್ದರಿಂದ ಪರಮಾತ್ಮನ ಪ್ರಾಪ್ತಿ ಎಂಬಂತಹ ಪರಮ ಮುಕ್ತಿ, ಮುಖ್ಯವಾದ ಮುಕ್ತಿ, ಆ ಮುಖ್ಯವಾದ ಮುಕ್ತಿಯನ್ನೇ ಈ ಶ್ಲೋಕದಲ್ಲಿರುವ 4 ಪಾದಗಳು ತಿಳಿಸ್ತಾ ಇದ್ದಾವೆ. ಕಾಮಧೇನುವಿನ ಕೆಚ್ಚಲಿನಲ್ಲಿರುವಂತಹ 4 ಆ ಸ್ತನಗಳು, ಮೊಲೆಗಳು ಹೇಗೆ ಇದ್ದಾವೋ ಅದರಂತೆ ಇನ್ನೂ ಕಾಮಧೇನು ಧರ್ಮ, ಅರ್ಥ, ಕಾಮ ಇಷ್ಟನ್ನು ಮಾತ್ರ ಕೊಡು. ಆದರೆ ವೇದವ್ಯಾಸ ದೇವರ ಉಕ್ತಿ ಅದು ಮೋಕ್ಷವನ್ನು ಕೊಡತಕ್ಕಂಥ. ಅಂದ ಮೇಲೆ ವ್ಯಾಸೋಕ್ತಿಯ ಮುಂದೆ ಕಾಮಧೇನು ನಿಲ್ಲಲಾರದು ಅಂತ ಹೇಳಿದಂತೆ ಆಗಿದೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ನಿಮಗೇನಾದ್ರೂ ಜಿಜ್ಞಾಸೆಗಳಿದ್ರೆ ಕೇಳು. ಏನಿಲ್ವಾ? ಕೇಳಿಸ್ತಾ ಇದೆಯಲ್ಲ ನಾನು ಹೇಳಿದ್ದು? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಇನ್ನು ಮುಂದಿನ ಶ್ಲೋಕ, ಅದರಲ್ಲಿ ಮೊದಲು ಶ್ಲೋಕವನ್ನ ಹೇಳಿ ಅದರ ಅಭಿಪ್ರಾಯವನ್ನ ವಾದರಾಜ ಸ್ವಾಮಿಗಳು ತಮ್ಮ 65ನೇ ನುಡಿಯಲ್ಲಿ ಅನುವಾದ ಮಾಡಿದ್ದಾರೆ. ಜೀವ ಪರಮಾತ್ಮರಿಗಿರತಕ್ಕ ಭೇದ, ಜೀವರಲ್ಲಿರೋ ಭೇದ, ಜಡಗಳಲ್ಲಿರೋ ಭೇದ, ಹೀಗೆ ಪಂಚಭೇದಗಳನ್ನೇನು ಹೇಳುತ್ತೇವೆ, ಈ ಪಂಚಭೇದಗಳು ಸತ್ಯವೇ ಹೊರತು ಮಿಥ್ಯಾ ಅಲ್ಲ. ಅದನ್ನ ಭಾಗವತ ಶ್ಲೋಕವನ್ನು ಉದಾಹರಿಸಿ ಮುಂದೆ ಅದನ್ನು ವಿವರಣೆ ಮಾಡ್ತಾರೆ. ಏನು ಭಾಗವತ ಶ್ಲೋಕ? ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲ ವಿಕ್ರಮ ನ ಯತ್ರ ಮಾಯಾ ಕಿಮುತ ಪರೇ ಹರೇ ಅನುವ್ರತ ಯತ್ರ ಸುರಾಸುರಾರ್ಚಿತಾ ಅಂತ ಈ ಶ್ಲೋಕ. ಯತ್ರ ರಜಃ ತಮಃ ಸತ್ವಂ ನ ವರ್ತತೆ ಮಿಶ್ರಂಚ ನ ವರ್ತತೆ ಕಾಲವಿಕ್ರಮಃ ನ ಚ ವರ್ತತೆ ಯತ್ರ ಮಾಯಾ ನ ವರ್ತತೆ ಕಿಮುತ ಅಪರೆ ಅಂತ. ಯಾವ ವೈಕುಂಠ ಲೋಕದಲ್ಲಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎನಿಸಿದ ಈ ಎಲ್ಲ ಲೋಕಗಳಲ್ಲಿ, ಯತ್ರ ಅಂದ್ರೆ ಎಲ್ಲಿ ಅಂದ್ರೆ ಈ 3 ಲೋಕಗಳನ್ನ, ಮುಕ್ತ ಭಾಗವನ್ನು ತಗೊಳ್ಳುತ್ತೆ. ಇಲ್ಲೆಲ್ಲ ರಜೋಗುಣದ ಪ್ರಭಾವವಾಗಲಿ, ತಮೋಗುಣದ ಪ್ರಭಾವವಾಗಲಿ
ಅವುಗಳಿಂದ ಮಿಶ್ರವಾಗಿರುವಂತಹ ಸತ್ವಗುಣದ ಪ್ರಭಾವವಾಗಲಿ, ನಚ ಕಾಲ ವಿಕ್ರಮ, ಕಾಲದ ಪ್ರಭಾವವಾಗಲಿ ಇದು ಯಾವುದೂ ಇಲ್ಲ. ನಯತ್ರ ಮಾಯಾ, ಯಾವ ವೈಕುಂಠಾದಿ ಲೋಕಗಳಲ್ಲಿ ಮಾಯಾನೂ ಇಲ್ಲ. ಮಾಯಾ ಅಂದ್ರೆ ಪ್ರಕೃತಿ, ಪ್ರಕೃತಿಯೂ ಹೌದು, ಭಗವಂತನ ಇಚ್ಛೆಯೂ ಹೌದು. ಇದರಿಂದ ಉಂಟಾಗುವಂತಹ ಇದು ಪ್ರಕೃತಿ, ಭಗವಂತನ ಇಚ್ಛೆ ತಗೊಳ್ಳೋದು ಬೇಡ, ಅಥವಾ ತಗೊಂಡ್ರು ತಪ್ಪಿಲ್ಲ. ಭಗವಂತನ ಇಚ್ಛೆಯಾಗಲಿ ಪ್ರಕೃತಿಯಾಗಲಿ ಈ ವೈಕುಂಠಾದಿ ಲೋಕಗಳಲ್ಲಿರ್ತಕ್ಕವರಿಗೆ ಬಂಧಕ ಆಗಿರೋದು. ಸಂಸಾರದಲ್ಲಾಗುವಾಗ ಪ್ರಕೃತಿಯವು ನಮಗೆ ಬಂಧಕ, ಅಂತಿಮವಾಗಿ ಭಗವಂತನ ಇಚ್ಛೆ ಅನ್ನೋದು ನಮಗೊಂದು ಆವರಣ, ಅದು ನಮ್ಮ ಬಂಧನಕ್ಕೆ ಕಾರಣ. ನಾನು ನನ್ನದು ಅನ್ನೋ ಮೋಹ ಅಭಿಮಾನ ಇತ್ಯಾದಿಗಳು ಹುಟ್ಟೋದಕ್ಕೆ ಸತ್ವರಜಸ್ತಮೋ ಗುಣಗಳ ಸ್ಥೂಲ ಭಾಗ ಕಾರಣ. ಅವುಗಳಿಗೆ ನಿಯಾಮಕಳಾಗಿ ಶ್ರೀ ಭೂದುರ್ಗಾ ರೂಪದಿಂದ ಲಕ್ಷ್ಮಿ ಮತ್ತು ಭಗವಂತನ ಇಚ್ಛೆ. ಆದರೆ ಮೋಕ್ಷದಲ್ಲಿ ಭಗವಂತನ ಇಚ್ಛೆ ಜೀವರಿಗೆ ಬಂಧನ ಕಾರಣ ಆಗಿರೋದು. ಆದ್ರಿಂದ ಮಾಯಾ ಅನ್ನೋದು ಅಲ್ಲಿ ಇಲ್ಲ ಅಂತ. ಭಗವಂತನ ಇಚ್ಛೆ ಇಲ್ಲ ಅನ್ನೋದರ ಅರ್ಥ ಭಗವಂತನ ಇಚ್ಛೆ ಬೇರೆ ಅಲ್ಲ. ಭಗವಂತ ಇದ್ದಾನೆ ಅಂದ್ರೆ ಭಗವಂತನ ಇಚ್ಛೆ ಇದ್ದ ಹಾಗೆ. ಮೋಕ್ಷದಲ್ಲಿ ಮಾಯಾ ಇಲ್ಲ ಅಂದ್ರೆ ಪ್ರಕೃತಿಯ ಬಂಧನ ನಮಗೆ ಇಲ್ಲ, ಮತ್ತು ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಅದು ನಮಗೆ ಬಂಧಕವಾಗಿರೋದಿಲ್ಲ. ಮಾಯಾ ಪ್ರಕೃತಿನೇ ಇಲ್ಲ ಅಂದ ಮೇಲೆ ಅವುಗಳಿಂದ ಉಂಟಾಗುವಂತಹ ಕಿಮುತ ಅಪರೇ ಅಜ್ಞಾನ, ದುಃಖ, ಭಯ, ರೋಗ ಮುಂತಾದ ಯಾವುದೇ ಉಪದ್ರವಗಳು ಕೂಡ ಅಲ್ಲಿಲ್ಲ. ಮತ್ತೆ ಅಲ್ಲಿರುವ ಯಾರ್ಯಾರು ಭಕ್ತರಿದ್ದಾರೆ, ಹರೇಹೇ ಅನುವ್ರತಾ, ಅಲ್ಲಿರುವಂತಹ ಭಗವಂತನ ಭಕ್ತರನ್ನ ಶ್ವೇತದ್ವೀಪ, ಅನಂತಾಸನ, ವೈಕುಂಠದ ಮುಕ್ತ ಭಾಗಗಳಲ್ಲಿರುವ ಮುಕ್ತರಾದ ಭಗವದ್ಭಕ್ತರು ಯಾರ್ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ದೇವತೆಗಳು, ಅಸುರರು ಅಂದ್ರೆ ಸ್ವಾಭಾವಿಕವಾಗಿ ಅಸುರರಾಗಿದ್ದು ಭಗವದ್ಭಕ್ತರಾದವರು. ಈ ಅಸುರ ಅನ್ನೋದು ಮೇಲ್ನೋಟಕ್ಕೆ ತಾಮಸ ಸ್ವಭಾವದವರು ಅನ್ನೋ ಅರ್ಥ ಕೊಡುತ್ತೆ. ಅವರೆಲ್ಲ ಮೋಕ್ಷದಲ್ಲಿ ವೈಕುಂಠಾದಿ ಲೋಕಗಳಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಆದ್ರೆ ಭಾಗವತ ಹೇಳುತ್ತದೆ ಸುರಾರ್ಚಿತಾಹ ಅಂತ. ಸುರರು ಅಂದ್ರೆ ದೇವತೆಗಳು, ಅಸುರರು ಅಂದ್ರೆ ಅಸುರರು. ಅಸುರರು ಅಂದ್ರೆ ಯಾರು? ಅಸುರ ಕುಲದಲ್ಲಿ ಹುಟ್ಟಿಯು ಆಸುರಿ ಸ್ವಭಾವ ಇಲ್ಲದೆ, ತಾಮಸಿ ಸ್ವಭಾವ ಇಲ್ಲದೆ ಭಗವಂತನ ಭಕ್ತಿಯನ್ನು ಹೊಂದಿರತಕ್ಕಂಥವರು ಅಂಥ ಅಸುರರು. ಅವರು ಸ್ವಭಾವತಃ ಅಸುರರು ಆಗಿರ್ತಾರೆ. ಬರೀ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ, ಅಸುರ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅಸುರರಲ್ಲ, ಸ್ವಭಾವತಃ ಅಸುರರು ಅನೇಕರಿದ್ದಾರೆ. ಅವರು ಭಗವದ್ಭಕ್ತರು, ಸಾತ್ವಿಕರು. ಅವರು ಮತ್ತು ದೇವತೆಗಳು ಎಲ್ಲರೂ ಕೂಡ ಈ ಮುಕ್ತ ಸ್ಥಾನದಲ್ಲಿರುವಂತಹ ಮುಕ್ತ ಜೀವರನ್ನ ಅರ್ಚನೆ ಮಾಡ್ತಾರೆ, ಅಂದ್ರೆ ಗೌರವಿಸ್ತಾರೆ. ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ, ಅಸಹನೆ ಇಲ್ಲ, ಅಸೂಯೆ ಇಲ್ಲ, ಮಾತ್ಸರ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಮುಕ್ತಿಯಲ್ಲಿ ತಮ್ಮ ಯೋಗ್ಯತೆ ಏನು, ಇನ್ನೊಬ್ಬರ ಯೋಗ್ಯತೆ ಏನು ಅಂತ ಗೊತ್ತಿರ್ತದೆ. ಆದ್ರಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಈ ತಾರತಮ್ಯ ಅನ್ನೋದು ಅವರಿಗೆ ಅರಿವಿರೋದರಿಂದ ಅಲ್ಲಿ ಯಾವುದೇ ತಾರತಮ್ಯದ ಬಗ್ಗೆ ಅಸಮಾಧಾನ, ಅಸಹನೆ, ಮಾತ್ಸರ್ಯ, ಅಸೂಯೆ ಇವುಗಳಿರೋದು. ಲೋಕದಲ್ಲೇನಾಗತ್ತೆ, ವಿದ್ಯೆ, ಅರ್ಹತೆ,
ಜಾಸ್ತಿ ಇದ್ರೂ ಮೂಲೆ ಗುಂಪಾಗಿರ್ತಾರೆ, ಕೆಳಗಿನ ಸ್ಥಾನದಲ್ಲಿರ್ತಾರೆ. ಅದು ಇಲ್ಲದೆ ಹೋದ್ರೂ ಏನೋ ಕಾರಣಗಳಿಂದ ಮೇಲೆ ಹೋಗಿರ್ತಾರೆ. ಆವಾಗ ಏನಪ್ಪ, ಏನೂ ಅರ್ಹತೆ ಇಲ್ಲದೆ ಇಷ್ಟು ಮೇಲೆ ಹೋಗಿದ್ದಾರಲ್ಲ ಅಂತ ಅವರ ಬಗ್ಗೆ ಒಂದು ಅಸೂಯೆ ಮುಂತಾದವುಗಳು ಬರೋ ಸಂಭವ ಇರುತ್ತದೆ. ಮೋಕ್ಷದಲ್ಲಿ ಆ ತರಹ ಅವ್ಯವಸ್ಥೆ ಆಗೋದೇ ಇಲ್ಲ. ಕಡಿಮೆ ಅರ್ಹತೆ ಇರೋರು ಮೇಲಿನ ಸ್ಥಾನಕ್ಕೆ ಹೋಗೋದು, ಹೆಚ್ಚು ಅರ್ಹತೆ ಇರೋರು ಕೆಳಗಿನ ಸ್ಥಾನದಲ್ಲೇ ಇರೋದು, ಇದ್ಯಾವುದು ಆಗೋದಿಲ್ಲ. ಮತ್ತು ಅಲ್ಲಿರೋರಿಗೆಲ್ರಿಗೂ ಕೂಡ ತಮ್ಮ ಯೋಗ್ಯತೆನೂ ಗೊತ್ತಿರ್ತದೆ, ತಮಗಿಂತ ಮೇಲಿನವರ ಯೋಗ್ಯತೆನೂ ಗೊತ್ತಿರ್ತದೆ. ಆದ್ದರಿಂದ ಅವರ ಯೋಗ್ಯತೆ, ಅವರ ಸಾಧನೆಗೆ ಅನುಗುಣವಾಗಿ ಅವರು ಆ ಸ್ಥಾನ ಪಡೆದಿದ್ದಾರೆ. ನನ್ನ ಯೋಗ್ಯತೆ ಇಷ್ಟು, ನನ್ನ ಸಾಧನೆಗೆ ತಕ್ಕಂತೆ ನಾನು ಈ ಸ್ಥಾನ ಪಡೆದಿದ್ದೇನೆ ಅಂತ ಈ ತಿಳುವಳಿಕೆ ಇರೋದರಿಂದ ಅವರಿಗೆ ಮಾತ್ಸರ್ಯಾದಿಗಳು ಬರೋದಿಲ್ಲ. ಆದ್ದರಿಂದ ಅಂತಹ ಆ ಲೋಕದಲ್ಲಿ ಭಗವದ್ಭಕ್ತರು ಮುಕ್ತರಾದ ಜೀವರನ್ನ ಅಲ್ಲೇ ಇರುವಂತಹ ದೇವತೆಗಳು, ಅಸುರ ವರ್ಗದವರು ಕೂಡ ಅವರನ್ನ ಆದರದಿಂದ ಕಾಣಿಸ್ತಾರೆ, ಅವರನ್ನ ಗೌರವಿಸ್ತಾರೆ. ಯಾರು ಯೋಗ್ಯತೆಯಲ್ಲಿ ತಮಗಿಂತ ಹೆಚ್ಚಿನವರು ಇರ್ತಾರೋ ಅವರನ್ನ ಭಕ್ತಿಯಿಂದ ಅವರನ್ನ ಸ್ತೋತ್ರ ಮಾಡೋದಾಗ್ಲಿ, ನಮಸ್ಕಾರ ಮಾಡೋದಾಗ್ಲಿ ಇತ್ಯಾದಿಗಳನ್ನ ಮಾಡ್ತಾರೆ ಅಂತ. ಹೀಗೆ ವೈಕುಂಠ ಲೋಕದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಈ ಶ್ಲೋಕ ಹೇಳಿದೆ. ಈ ಶ್ಲೋಕ ಮುಕ್ತಿಯಲ್ಲಿ ಭೇದ ಸತ್ಯ ಅನ್ನೋದನ್ನ ತಿಳಿಸ್ತಾ ಇದೆ ಅಂತ ವಾದರಾಜ ಸ್ವಾಮಿಗಳು ತಮ್ಮ ನುಡಿಯಲ್ಲಿ ನಿರೂಪಣೆ ಮಾಡ್ತಾರೆ. ಮುಕ್ತಿಯೊಳಿಹ ಭೇದ ಸತ್ಯವೆಂಬುದು ಸಿದ್ಧ, ಮತ್ತೆ ನಯತ್ರ ಮಾಯಾ ಎಂಬ ಯುಕ್ತ ಭಾಗವತೋಕ್ತಿ ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿಸಿತಲ ಅಂತ. ಮುಕ್ತಿಯಲ್ಲಿ ಭೇದ ಇದೆ, ಆ ಭೇದ ಸತ್ಯ ಅಂತನ್ನೋದು ಸಿದ್ಧ. ಹೇಗೆ? ಯುಕ್ತಿಯಿಂದಲೇ ಸಿದ್ಧ. ಯಾಕೆ ಅಂದ್ರೆ ನೋಡಿ, ಅದ್ವೈತ ಮತದಲ್ಲಿ ಮುಕ್ತಿ ಅಂದ್ರೆ ಏನು? ಅದ್ವೈತ ಸಿದ್ಧಾಂತದಲ್ಲಿ ಮುಕ್ತಿ ಅಂದ್ರೆ ಅವಿದ್ಯಾಸ್ತಮಯೋ ಮೋಕ್ಷ ಸಾ ಸಂಸಾರ ಉದಾಹೃತ ಅಂತ ಅವರ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿರುವಂತ. ಅವಿದ್ಯಾ ಅಸ್ತಮಯ ಮೋಕ್ಷ. ಅವಿದ್ಯೆ ಅನ್ನೋದು ಅಸ್ತ ಹೊಂದೋದು, ನಿವೃತ್ತಿ, ನಾಶ ಹೊಂದೋದು, ಇದೇ ಮುಕ್ತಿ. ಸಂಸಾರ ಉದಾಹರಣೆ. ಆ ಅವಿದ್ಯೆ ಇರೋದು, ನಾವು ಆ ಅವಿದ್ಯೆಯ ಆವರಣಕ್ಕೆ ತುತ್ತಾಗೋದು, ಅವಿದ್ಯೆಯ ಬಂಧನಕ್ಕೆ ತುತ್ತಾಗೋದು, ಇದೇ ಸಂಸಾರ. ಅವಿದ್ಯೆಯನ್ನ ಕಳ್ಕೊಳ್ಳೋದೇ ಮೋಕ್ಷ ಅಂತ ಅವರು ಹೇಳ್ತಾರೆ. ಆಚಾರ್ಯ, ಏನು ಕೇಳಿಸ್ತಾ ಇಲ್ಲ. ಆಚಾರ್ಯ, ಏನು ಕೇಳಿಸ್ತಾ ಇಲ್ಲ. ಆಡಿಯೋ ಮ್ಯೂಟ್ ಐತಿರ್ಬೇಕು. ಡ್ರಾಪ್ ಆಗ್ಬಿಟ್ಟಿದ್ದಾರೇನೋ, ಕಾಣಿಸ್ತಾ ಇಲ್ಲ ಅವರು.
ಆದ್ದರಿಂದ ಅವಿದ್ಯೆಯ ಆವರಣ ಇರೋದೇ ಸಂಸಾರ. ಅವಿದ್ಯೆಯ ಆವರಣದಿಂದ ಬಿಡುಗಡೆಯನ್ನ ಪಡೆಯೋದು, ಅವಿದ್ಯೆ ನಾಶ ಆಗೋದೇ ಮೋಕ್ಷ ಅನ್ನೋದು ಅದ್ವೈತಿಗಳ ಅಭಿಪ್ರಾಯ. ಈಗ ಮೋಕ್ಷದಲ್ಲೂ ಭೇದ ಇದೆ ಅಂತನ್ನೋದು ಈ ಎಲ್ಲ ಇವುಗಳಿಂದ ಗೊತ್ತಾಗುತ್ತೆ, ಶ್ಲೋಕದಿಂದ. ಮೋಕ್ಷದಲ್ಲಿ ಭೇದ ಇದೆ ಅಂತಂದ ಮೇಲೆ ಮೋಕ್ಷದಲ್ಲಿ ಆತ್ಮ ಇದ್ದಾನೋ ಇಲ್ಲೋ? ಇದ್ದಾನೆ. ಆ ಮೋಕ್ಷದಲ್ಲಿ ಇದ್ದಾನೆ ಅಂದ ಮೇಲೆ ಅವನು ಅವಿದ್ಯಾಮಯ ಅಲ್ಲ. ಏಕೆಂದ್ರೆ ಅವಿದ್ಯೆ ಕಳ್ಕೊಂಡೇನೆ ಮೋಕ್ಷಕ್ಕೆ ಬಂದಿರು ಅಂದ ಮೇಲೆ ಅವಿದ್ಯೆಯ ಪಳಿಯುಳಿಕೆಗಳು ಯಾವುದು ಮೋಕ್ಷದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷದಲ್ಲಿರೋ ಆತ್ಮ ಅವಿದ್ಯಾಮಯ ಹೇಗಲ್ವೋ, ಮೋಕ್ಷದಲ್ಲೂ ಭೇದ ಇದೆ ಅಂದ ಮೇಲೆ ಆ ಭೇದವೂ ಕೂಡ ಅವಿದ್ಯಾಮಯ ಅಲ್ಲ, ಸತ್ಯ. ಆದ್ದರಿಂದ ಮೋಕ್ಷದಲ್ಲಿರುವಂತಹ ಭೇದ ಸತ್ಯ ಅಂತ ಅಲ್ಲ. ಈ ಮೋಕ್ಷನೇ ಗೌಣವಾದ ಮೋಕ್ಷ ಅಂತನ್ನೋಣ ಅಂದ್ರೆ ಈ ಮೋಕ್ಷ ಗೌಣವಾದ ಮೋಕ್ಷವೂ ಅಲ್ಲ. ಯಾಕೆ ಅಂದ್ರೆ ನಯತ್ರ ಮಾಯಾ ಕಿಮುತಾಪರೇ ಅನ್ನುವ ಶ್ಲೋಕದಲ್ಲಿ ಮಾಯಾ ಇಲ್ಲ ಅಂತ ಸ್ಪಷ್ಟವಾಗಿ, ಮೋಕ್ಷದಲ್ಲಿ ಮಾಯೆಯಾಗಲಿ ಮಾಯಾ ಕಲ್ಪಿತವಾದಂತಹ ಯಾವುದೇ ವಸ್ತುವಾಗಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲಿದು ಮಾಯಾ ಸಂಪರ್ಕ ಇಲ್ಲದೆ ಇರೋ ಮೋಕ್ಷ ಮುಖ್ಯವಾದ ಮೋಕ್ಷವೇ ಆಗಬೇಕು. ಗೌಣ ಮೋಕ್ಷದಲ್ಲಿ ಮಾಯಾ ಸಂಪರ್ಕ ಇದೆ, ಇಲ್ಲಿ ಮಾಯಾ ಸಂಪರ್ಕ ಇಲ್ಲ ಅಂತ ಮೋಕ್ಷದ ಬಗ್ಗೆ ವರ್ಣನೆ ಮಾಡುವಾಗ ಹೇಳ್ತಿದ್ದಾರೆ. ಆದ್ದರಿಂದ ಈ ಮೋಕ್ಷ ಮುಖ್ಯವಾದ ಮೋಕ್ಷ ಆಗಬೇಕು. ಈ ಮುಖ್ಯವಾದ ಮೋಕ್ಷದಲ್ಲಿಯೇ ಆತ್ಮ ಇದ್ದಾನೆ, ಅದರಂತೆ ಭೇದವೂ ಇದೆ ಅಂತ ಹೇಳೋದರಿಂದ ಆತ್ಮ ಹೇಗೆ ಅವಿದ್ಯಾಮಯ ಅಲ್ಲ, ಭೇದವೂ ಅವಿದ್ಯಾಮಯ ಅಲ್ಲ, ಸತ್ಯ ಅಂತಲೇ ಹೇಳಬೇಕು. ಒಂದೊಮ್ಮೆ ಕಾರಣ ಇಲ್ದೇನೆ ಸುಮ್ಮನೆ ಭೇದವನ್ನು ನೀವು ಮಿಥ್ಯಾ ಅಂತ ಹೇಳೋದಾದರೆ, ಹಾಗಿದ್ರೆ ಆತ್ಮನನ್ನು ಕೂಡ ಮಿಥ್ಯಾ ಅಂತ ಹೇಳಬೇಕಾಗತ್ತೆ. ಇದು ಈ ಶ್ಲೋಕ ಹೇಳಿದಂತಹ ಯುಕ್ತಿ. ಆದ್ದರಿಂದ ನಯತ್ರ ಮಾಯಾ ಎಂಬ ಯುಕ್ತ ಭಾಗವತೋಕ್ತಿ. ಯುಕ್ತ ಅಂದ್ರೆ ಯುಕ್ತಿಯಿಂದ ಕೂಡಿದಂತಹ ಭಾಗವತದ ಉಕ್ತಿ. ಅಂತಹ ಭಾಗವತದ ಉಕ್ತಿ ಏನು ಸ್ಥಾಪನೆ ಮಾಡಿತು, ಏನು ಸಮರ್ಥನೆ ಮಾಡಿಕೊಡ್ತು? ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿಸಿತಲ. ಮುಕ್ತಿಯಲ್ಲಿರತಕ್ಕಂತಹ ಮುಕ್ತ ಜೀವರಲ್ಲಿರುವ ಭೇದ ಸತ್ಯ ಎಂಬುದಾಗಿ ಸ್ಥಾಪನೆ ಮಾಡಿದೆ. ಇದನ್ನೇ ಯುಕ್ತಿ ಮಲ್ಲಿಕೆಯಲ್ಲಿ ವಾದರಾಜ ಸ್ವಾಮಿಗಳು ಅವಿದ್ಯಾಸ್ತಮಯೇ ಸತ್ವಾತ್ ಯಥಾತ್ಮೇತ್ಯನುಮಾನತಃ ಸತ್ಯಭೇದೋಪಿ ಸಂಸಿದ್ಧೇ ಹೇತೋರಾಗಮಿಕತ್ವತಃ ವಿಮತೋ ಜೀವಪರಯೋ ಭೇದೋಯಂ ಪರಮಾರ್ಥಸನ್. ಜೀವಪರಯೋ, ಜೀವಬ್ರಹ್ಮರಲ್ಲಿರುವಂತಹ ಭೇದ ಇದು ವಿಮತ. ವಿಮತ ಅಂದ್ರೆ ಡಿಸ್ಪ್ಯೂಟೆಡ್. ಈ ಭೇದ ಸತ್ಯನೋ ಮಿಥ್ಯಾನೋ? ಸತ್ಯ ಅಂತ ನಾವು ಹೇಳ್ತೇವೆ, ಮಿಥ್ಯಾ ಅಂತ ಅದ್ವೈತಿಗಳು ಹೇಳ್ತಾರೆ. ಹಾಗಾಗಿ ವಿವಾದಾಸ್ಪದವಾದಂತಹ ಭೇದ ವಿಮತಃ ಜೀವಪರಯೋ ಭೇದ ಪರಮಾರ್ಥ ಸನ್, ಇದು ಪಾರಮಾರ್ಥಿಕ ಸತ್ಯವೇ ಆಗಿದೆ. ಏನು ಯುಕ್ತಿ ಅಂದ್ರೆ ಅವಿದ್ಯಾಸ್ತಮಯೇ ಸತ್ವ. ಅವಿದ್ಯಾ ನಾಶ ಹೊಂದಿದ ಮೇಲೂ ಮೋಕ್ಷದಲ್ಲೂ ಈ ಭೇದ ಇದೆ, ಆದ್ದರಿಂದ ಈ ಭೇದ ಸತ್ಯ. ಯಥಾ ಆತ್ಮ, ಆತ್ಮ ಆತ್ಮ ಮೋಕ್ಷದಲ್ಲಿದ್ದಾನೆ, ಅವನು ಹೇಗೆ ಸತ್ಯವೋ ಅದರಂತೆ ಭೇದವೂ ಕೂಡ ಮೋಕ್ಷದಲ್ಲಿರೋದರಿಂದ ಅದು ಕೂಡ ಸತ್ಯ ಅಂತ ಹೇಳಬೇಕು. ಯಾಕೆ? ಹೇತೋಹೋ ಆಗಮಿಕತ್ವತಃ. ಅವಿದ್ಯೆ
ನಾಶ ಹೊಂದಿದ ಮೇಲೆ ಮೋಕ್ಷದಲ್ಲೂ ಭೇದ ಇದೆ ಆದ್ದರಿಂದ ಅಂತ ಕಾರಣ ಕೊಟ್ಟಿದ್ದೇವೆ, ಹೇತು ಹೇಳಿದ್ದೇವೆ. ಅವಿದ್ಯೆ ಅಸ್ತ ಹೊಂದಿದ ಮೋಕ್ಷದಲ್ಲಿ ಭೇದ ಇದೆ ಅನ್ನೋದು ನಿಮಗೆ ನೀವು ಹೋಗಿ ನೋಡಿ ಬಂದೀರಾ? ಮೋಕ್ಷದಲ್ಲಿ ಅಂದ್ರೆ ಆಗಮಿಕತ್ವತಃ ಆಗಮ, ಭಾಗವತದ ಶ್ಲೋಕ ಹೇಳ್ತದೆ ಅದು. ಅಲ್ಲಿ ಮಾಯಾ ಇಲ್ಲ, ಕಾಲದ ಪ್ರಭಾವ ಇಲ್ಲ ಮೋಕ್ಷದಲ್ಲಿ ಅಂತೆಲ್ಲ ಹೇಳ್ಕೊಂಡು ಬಂದು ಅಲ್ಲಿರುವಂತಹ ಮುಕ್ತರನ್ನ, ಆ ಮುಕ್ತಿಯಲ್ಲಿರೋ ದೇವತೆಗಳು ಅಸುರರೆಲ್ಲರೂ ಕೂಡ ಪೂಜಿಸ್ತಾರೆ, ಗೌರವಿಸ್ತಾರೆ ಅಂತ ಹೇಳೋದ್ರಿಂದ ಈ ಪೂಜಕ ಭಾವ ಅಲ್ಲಿ ಅಷ್ಟು ಜನ ಮುಕ್ತರಿರ್ಬೇಕಾದ್ರೆ, ಅಷ್ಟು ದೇವ ಅಸುರರಿರ್ಬೇಕಾದ್ರೆ ಭೇದ ಇರೋದು ಬೇಡವಾ ಅಲ್ಲಿ? ಆದ್ದರಿಂದ ಮುಕ್ತಿಯಲ್ಲಿ ಭೇದ ಇದೆ ಅನ್ನುವಂತಹದ್ದು ಅವಿದ್ಯಾ ಅಸ್ತವಾದಾಗ, ಅವಿದ್ಯಾ ಆದಾಗ ಅಂದ್ರೆ ಮೋಕ್ಷವಾದಾಗ, ಮೋಕ್ಷದಲ್ಲಿ ಭೇದ ಇದೆ ಅನ್ನೋದು ಆಗಮದಿಂದ, ಭಾಗವತದಿಂದ ಸಿದ್ಧ ಆಗಿದೆ. ಆದ್ರಿಂದ ಮೋಕ್ಷದಲ್ಲಿ ಭೇದ ಇದೆ ಅನ್ನೋದೇ ನಮಗೆ ಅಪ್ರಾಮಾಣಿಕ ಅಂದಮೇಲೆ ಆ ಭೇದ ಸತ್ಯನೋ ಮಿಥ್ಯಾನೋ ಅನ್ನೋ ವಿಚಾರಣೆ ಹುಟ್ಟಂಗಿಲ್ಲ ಅಂತ ಪ್ರಶ್ನೆ ಮಾಡಬೇಡಿ. ಮುಕ್ತಿಯಲ್ಲಿರೋ ಭೇದ ಪ್ರಮಾಣ ಸಿದ್ಧ ಅಂತ ತಿಳಿಸಿದ್ರು. ಇಲ್ಲೇನಾದ್ರೂ ಕೇಳಿಕುಂಟ? ಗುರುಗಳೇ ನಮಸ್ಕಾರ. ಇಲ್ಲಿ ಒಂದ್ 2-3 ಸೆಕೆಂಡ್ ನೀವು ಹೇಳುವಾಗ ಅದಕ್ಕೆ ನಮ್ಗೆ ಕೇಳಿಸ್ಲಿಲ್ಲ ಗುರುಗಳೇ. ನ ಯತ್ರ ಮಯ ಪರೆ ಅಂತ ಏನು ಹೇಳಿದ್ರೆ ಆ ಶ್ಲೋಕದ ಅರ್ಥ ಅದು ಸರಿಯಾಗ್ಲಿಲ್ಲ, ತಿಳಿಸ್ತೀರಾ ಗುರುಗಳೇ? ಅಲ್ಲ, ಅಲ್ಲಿ ಯತ್ರ ಯಾವ ವಿಷ್ಣು ಲೋಕದಲ್ಲಿ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ ಲೋಕಗಳಲ್ಲಿ ಮುಕ್ತ ಭಾಗ ಅಂತೇನಿದೆ ಅಲ್ಲಿ ಮಾಯಾ ಅಂದ್ರೆ ಪ್ರಕೃತಿ, ಆ ಪ್ರಕೃತಿಯ ಬಂಧನ ಅನ್ನೋದು ನಮಗಿಲ್ಲ, ಪ್ರಕೃತಿಯ ವಿಕಾರ ಇಲ್ಲ ಅಲ್ಲಿರುವುದು. ಆಯ್ತಾ? ಆಮೇಲೆ ಕಾಲದ ಪ್ರಭಾವ, ಸಣ್ಣವರಿದ್ದಾಗ ಚಿಕ್ಕವರಾಗಿ ಕಾಣಿಸೋದು, ಆಮೇಲೆ ವಯಸ್ಸಾದಂಗೆ ದೊಡ್ಡವರಂತೆ ಕಾಣಿಸೋದು, ದೇಹ ನೆರಿಗೆಗಟ್ಟೋದು, ಕೂದಲು ಬೆಳ್ಳಗಾಗೋದು, ಇವೆಲ್ಲ ಕಾಲದ ವಿಕಾರ. ಈ ತರಹದ ಯಾವುದೇ ಕಾಲದ ಪ್ರಭಾವ, ಕಾಲದ ವಿಕಾರ ಅಲ್ಲಿರುವವರಿಗಿಲ್ಲ. ಮತ್ತೆ ರಜೋಗುಣ ತಮೋಗುಣಗಳ ವಿಕಾರ ಇಲ್ಲ, ಅವುಗಳ ಮಿಶ್ರಣವಾದ ಸತ್ವಗುಣದ ವಿಕಾರ ಇಲ್ಲ. ಪ್ರಕೃತಿಯ ಬಂಧನವೇ ಅಲ್ಲಿಲ್ಲ ಅಂದ ಮೇಲೆ ಪ್ರಕೃತಿಯ ಬಂಧನದ ಮೂಲಕವಾಗಿ ಬರುವ ಅಜ್ಞಾನ, ದುಃಖ, ಭಯ, ರೋಗ ಇತ್ಯಾದಿಗಳು ಯಾವುದೂ ಇಲ್ಲ ಅಂತ ಆ ಮಾತಿನ ಅಭಿಪ್ರಾಯ. ಧನ್ಯವಾದಗಳು ಗುರುಗಳೇ. ಆಚಾರ್ಯ ನಮಸ್ಕಾರ. ನನಗೆ 2 ಡೌಟ್ ಅವ. ಇದು ಅವಿದ್ಯಾಮಯವಿಲ್ಲದಿರುವುದರಿಂದ ಸತ್ಯವೇ ಆಗಬೇಕು ಅಂತಂತಂದ್ರಲ್ಲ, ಈ ಅವಿದ್ಯಾಮಯ ಇಲ್ಲ ಅಂತಂತಂದ್ರೆ ಅದು ಸತ್ಯ ಆಗ್ತದ ಅಂತ ಹೇಳಿ ಹೆಂಗ ಅವ್ರು ಹೇಳ್ತಾರ ಅಂತ ಹೇಳಿ? ಅಲ್ಲ, ಅಂದ್ರೆ ಅವಿದ್ಯಾ ಅನ್ನೋದು ಸಂಸಾರಕ್ಕೆ ಕಾರಣ. ಅವಿದ್ಯಾದಿಂದ ಕಲ್ಪಿತ ಆಗಿಬಿಟ್ರೆ ಅದು ಮಿಥ್ಯ ಆಗ್ತದೆ. ಈಗ ಉದಾಹರಣೆಗೆ ಹಗ್ಗವನ್ನು ನೋಡಿ ನಾವು ಹಾವು ಅಂತ ಭ್ರಮಿಸ್ತೇವೆ. ಹಾವು ಅನ್ನೋದು ಮಿಥ್ಯಾ ತಾನೆ? ಯಾಕೆ ನಮಗ ಹಾವಿನ ತಿಳುವಳಿಕೆ ಬಂತು, ಭ್ರಮೆ ಬಂತು? ಹಗ್ಗದ ಬಗ್ಗೆ ಸರಿಯಾದ ತಿಳುವಳಿಕೆ ಇದೆ, ಅವಿದ್ಯೆ ಇದೆ. ಹಗ್ಗದ ಬಗ್ಗೆ ಅವಿದ್ಯೆ ಇರೋದರಿಂದ ಹಗ್ಗ ಹಾವಾಗಿ ಕಟ್ಟ. ಅವಿದ್ಯೆ ನಾಶ ಆಗಿಬಿಡ್ತು ಅಂದ್ರೆ ಅಲ್ಲಿ ಹಾವಿಲ್ಲ. ಆದ್ದರಿಂದ ಅವರೇನ್ ಮಾಡಿದ್ದಾರೆ? ಅವಿದ್ಯೆಯಿಂದಾಗಿ ನಮಗೆ ಸಂಸಾರ, ಅವಿದ್ಯಾ ನಾಶ ಆಗೋದೆ ಸಂಸಾರದಿಂದ ಬಿಡುಗಡೆ, ಮೋಕ್ಷ ಅಂತ. ಹೀಗೆ ಅವಿದ್ಯಾ ಇಲ್ಲ ಹೇಳಿ. ಈ ಅವಿದ್ಯೆ ನಾಶ ಆಯಿತು ಅಂತಂದ್ರೆ ಏನಾಗತ್ತೆ? ಅವಿದ್ಯೆ ಏನಿತ್ತು ಅನ್ನೋದನ್ನು ಮೊದಲು, ವಾಸ್ತವವಾಗಿ ನಾವು ಜೀವರೆಲ್ಲರೂ ಬ್ರಹ್ಮರೇ, ಆದ್ರೆ ನಮಗ ಆ ತಿಳುವಳಿಕೆ ಇಲ್ಲ. ನಾವು ಬೇರೆ, ಬ್ರಹ್ಮ ಬೇರೆ ಅಂತ ತಿಳ್ಕೊಂಡ್ಬಿಟ್ಟು ಅವಿದ್ಯೆ ಇಲ್ಲ. ಯಾವಾಗ ನಾನೇ ಬ್ರಹ್ಮ ಅಂತ ತಿಳುವಳಿಕೆ ಬಂತು ಆಗ ಅವಿದ್ಯೆ ನಾಶ ಆಗಿದೆ. ಅವಿದ್ಯೆ ನಾಶ ಆದಾಗ ಉಳಿತೇನಲ್ಲಿ? ನಾನೇ ಬ್ರಹ್ಮ ಆಗಿಬಿಟ್ಟೆ, ಬೇರೆ ಏನು ಉಳಿಯೋದಿಲ್ಲ. ಇದೇ ಮೋಕ್ಷ.
ಅವಿದ್ಯೆ ನಾಶ ಆಗೋದು ಮೋಕ್ಷ ಅಂದ್ರೆ ನಾನು ಬ್ರಹ್ಮ ಬೇರೆ ಅಂತ ತಿಳುವಳಿಕೆಗೆ ಮೂಲ ಕಾರಣವಾದದ್ದು ಅವಿದ್ಯೆ. ಆ ಅವಿದ್ಯೆ ನಾಶ ಆಗಿ ಬಿಡುತ್ತು ಅಂದ್ರೆ ನಾ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅಂದ್ಮೇಲೆ ನಾನೇ ಬ್ರಹ್ಮನಾಗೋದೇ ಮೋಕ್ಷ ಅನ್ನೋದು ಅವರ ಪರಮ ಸಿದ್ಧಾಂತ. ಆದ್ರಿಂದ ಅವರು ಅವಿದ್ಯಾ ಅಸ್ತಮಯ ಮೋಕ್ಷ ಅಂತ ಹೇಳ್ತಾರೆ. ಬಟ್ ಈ ಅವಿದ್ಯೆ ಸಂಸಾರದಲ್ಲೂ ಇದೆಯಲ್ಲ, ಸಂಸಾರ ಕೂಡ ಮತ್ತೆ ಸತ್ಯವೇ ಅಲ್ವಾ? ಅಲ್ಲ, ಅವರ ನಿರೂಪಣೆ ನಿಮಗೆ ಹೇಳಿದೆ. ಓಕೆ. ಅವಿದ್ಯೆ ಸಂಸಾರದಲ್ಲಿದೆ, ಅವಿದ್ಯೆಯಿಂದಾಗೇನೆ ಸಂಸಾರ, ಆ ಸಂಸಾರದಲ್ಲಿ ನಾನು ಬೇರೆ ಬ್ರಹ್ಮ ಬೇರೆ ಅಂತ ನಾವು ತಿಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಈಗ ಈ ಭಾಗವತ ಶ್ಲೋಕದ ಪ್ರಕಾರ ಅವ್ರು ಏನಂದ್ರು, ಎಲ್ಲಿ ಈ ಸತ್ವ ರಜೋತಮಗಳ ಪ್ರಭಾವ ಇಲ್ಲ, ಕಾಲದ ಪ್ರಭಾವ ಇಲ್ಲ, ಮಾಯೆ ಇಲ್ಲ, ಅಲ್ಲಿ ಮತ್ತೆ ಹೇಗೆ ಇದು ಇರ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ಕೇಳ್ತಾರ. ಅಂದ್ರೆ ಭೇದ. ಬಟ್ ಇವೆಲ್ಲ ಸತ್ವ ರಜೋತಮಗಳು ಸಂಸಾರದಲ್ಲಿದ್ದು ಇಲ್ಲೂ ಭೇದ ಇದೆಯಲ್ಲ ಅಂತ. ಇಲ್ಲೂ ಭೇದ ಮೋಕ್ಷದಲ್ಲಿ ಇಲ್ಲೂ ಭೇದ ಅಲ್ಲ ಅಲ್ಲ, ಈಗ ನಾವು ಮೋಕ್ಷದಲ್ಲೂ ಭೇದ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಮೋಕ್ಷದಲ್ಲೂ ಭೇದ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಬಟ್ ಇವೆಲ್ಲ ಇದ್ದೂನು ಭೇದ ಇದೆ ಅಲ್ಲ, ಸಂಸಾರದಲ್ಲಿ ಇವೆಲ್ಲ ಇದ್ದು ಭೇದ ಇದೆ. ಹೌದು ಹೌದು. ಅಲ್ಲಲ್ಲ, ಈಗ ನಮಗೇನ್ ಬೇಕಾಗಿದೆ ಗೊತ್ತಾ, ಮೋಕ್ಷದಲ್ಲಿ ಭೇದ ಇದೆ, ಆ ಭೇದ ಸತ್ಯ ಅಂತ ಸಾಧನೆ ಮಾಡೋದು ನಮ್ಮ ಉದ್ದೇಶ. ಅವರೇನ್ ಮಾಡ್ತಾರೆ, ಸಂಸಾರದಲ್ಲಿ ಭೇದ ಇದೆ, ಅದು ಸತ್ಯ ಅಲ್ಲ, ಅವಿದ್ಯೆಯಿಂದ ಕಲ್ಪಿತವಾದ ಮಿಥ್ಯಾ ಭೇದ. ನಾವು ಮೋಕ್ಷದಲ್ಲಿ ಅವಿದ್ಯೆ ಇಲ್ಲ, ಅವಿದ್ಯೆ ಇಲ್ಲದ ಹಂತದಲ್ಲೂ ಭೇದ ಇದೆ ಅಂದ್ರೆ ಆ ಭೇದ ಅವಿದ್ಯೆಯಿಂದ ಕಲ್ಪಿತವಾದದ್ದಲ್ಲ, ಸತ್ಯವಾದದ್ದಾಗಿರ್ಬೇಕು ಅಂತ ನಾವು ಭೇದ ಸಾಧನೆ ಮಾಡುವಲ್ಲಿ ನಮ್ಮ ಭಾರ ಅಲ್ಲ, ಆ ಭೇದವನ್ನ ಸತ್ಯ ಅಂತ ಸಾಧನೆ ಮಾಡೋದು ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ. ಇದು ಇದೇ ಮೋಕ್ಷದಲ್ಲಿ ಭೇದ ಅಂದ್ರೆ ಯಾವ ರೀತಿಯಾಗಿರುತ್ತೆ? ಅದು ಭೇದ ಅಂದ್ರೆ ಅಂದ್ರೆ ಮೋಕ್ಷ ಅಂದ್ರೇನೆ ಬಿಡುಗಡೆ ಎಲ್ಲ ಎಲ್ಲದ್ರಿಂದ, ಮತ್ತೆ ಅಲ್ಲೇ ಏನ್ ಭೇದ ಇರುತ್ತೆ? ಅಲ್ಲ, ಮೋಕ್ಷ ಎಲ್ಲಾದ್ರಿಂದ ಬಿಡುಗಡೆ ಅಲ್ಲ, ಕೆಟ್ಟರಿಂದ ಬಿಡುಗಡೆ. ಒಳ್ಳೆಯದನ್ನು ಕಳ್ಕೊಳ್ಳೋದಾದ್ರೆ ಮೋಕ್ಷಕ್ಕೆ ಯಾಕೆ ಹೋಗ್ತದೆ? ಎಲ್ಲಾದರಿಂದ ಬಿಡುಗಡೆ ಅಲ್ಲ, ಯಾವುದು ನಮಗೆ ಹಾನಿಕಾರಕ ಅದರಿಂದ ಬಿಡುಗಡೆ. ಪ್ರಕೃತಿಯ ಬಂಧನ, ಸತ್ವರಜಸ್ತಮೋ ಗುಣಗಳ ಬಂಧನ, ಪ್ರಾರಬ್ಧ ಕರ್ಮಗಳ ಬಂಧನ, ಕಾಮದ ಬಂಧನ, ಹೀಗೆ ಅನೇಕ ಬಂಧನಗಳು, ಆವರ್ತಗಳು, ಇವುಗಳಿದ್ದದ್ದರಿಂದ ನಾವು ನಾನಾ ತರಹದ ವೈಪರೀತ್ಯಗಳಿಗೆ ತುತ್ತಾಗ್ತಾ ಇದ್ದೀವಿ. ನಾವು ನಿಜವಾಗಿ ಏನು ಸಾತ್ವಿಕರಾದ ಜೀವನ ಸ್ವಭಾವ ಏನು ಅಂದ್ರೆ ಶುದ್ಧ ಭಂಗಾರ ಇದ್ದಾಗೆ ನಾವು ಜ್ಞಾನಾನಂದ ಸ್ವರೂಪ. ನಾವು ಸ್ವರೂಪದಿಂದ, ನಮ್ಮ ಸ್ವರೂಪ ಜ್ಞಾನಾನಂದಮಯ ಆಗಿದ್ರು ನಮಗದು ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಈ ಎಲ್ಲ ಆವರಣಗಳು, ಈ ಆವರಣಗಳು ಕೆಟ್ಟದ್ದರ ಸಂಪರ್ಕವನ್ನ ಕಳ್ಕೊಂಡು ನಮ್ಮ ತನವನ್ನ ನಾವು ಅನುಭವಿಸೋದು. ನಾವು ಜ್ಞಾನಾನಂದ ಸ್ವರೂಪರಾಗಿ ಭಗವಂತನ ಸಮೀಪದಲ್ಲಿ ನಮ್ಮದೇ ಆದ ಆನಂದವನ್ನು ಅನುಭವಿಸಿಕೊಂಡು ನಾವಿರೋದು, ಇದು ಮೋಕ್ಷ. ಅಲ್ಲಿ ಈ ನಮ್ಮದೇ ಆದ ಆನಂದವನ್ನು ಅನುಭವಿಸುವುದು, ದೇವರ ಸಮೀಪದಲ್ಲಿರೋದು, ಇದರಲ್ಲಿ ಕೆಲವು ತಾರತಮ್ಯಗಳಿದೆ ನಮ್ಮ ಸಾಧನೆಗೆ ಅನುಭವ. ಈಗ ದೇವರ ದರ್ಶನಕ್ಕೆ ತಿರುಪತಿಗೆ ಹೋಗ್ತೀವಿ, ಶುಕ್ರವಾರ ದೇವರಿಗೆ ಮಾಡೋ ಅಭಿಷೇಕ ನೋಡಿ ಆಗೋ ಆನಂದನೇ ಬೇರೆ. ನಮ್ಮನ್ನು ಪೂರ್ತಿ ಮುಂದುಗಡೆ ಕರ್ಕೊಂಡು ಹೋಗಿ ನಿಂದ್ರಿಸಿ ಆರತಿ ಮಾಡಿ ಆ ತಲೆ ಮೇಲೆ ಕಿರೀಟ ಏನೋ ಒಂದು ಇಡ್ತಾರಲ್ಲ, ಅದು ತೀರ್ಥ, ಇದಾದಾಗ ಆನಂದವೇ ಬೇರೆ. ತುಂಬಾ ರಶ್ ಇರೋವಾಗ ಬರೀ ಜಯ ವಿಜಯರ ಹತ್ರನೇ ತಳ್ಳಿ ಕಳಿಸ್ತಾರೆ, ಆಗ ನಮಗೆ ಸಿಕ್ಕ ಆನಂದವೇ. ವೈಕುಂಠದಲ್ಲಿ ಭೂವೈಕುಂಠ ಎನಿಸಿದ ತಿರುಪತಿ ದೇವಸ್ಥಾನಕ್ಕೆ ಹೋಗಿಯೇ ನಾವು ದರ್ಶನ ಮಾಡುವಲ್ಲೇ ಈ ತರಹದ ಆನಂದದ ವ್ಯತ್ಯಾಸ, ತಾರತಮ್ಯಗಳನ್ನು ನಾವು. ಅದರಂತೆ ಮೋಕ್ಷದಲ್ಲೂ ಈ ತಾರತಮ್ಯಗಳಿವೆ. ಅದು ಮೂಲಭೂತವಾಗಿ ಅವರ ಸಾಧನೆ, ಅವರ ಯೋಗ್ಯತೆಯಲ್ಲಿ ಇರುವಂತಹ ತಾರತಮ್ಯ.
ಅಂದ್ರೆ ಆದ್ರೆ- ಇವೇನ್ 4 ಮೋಕ್ಷಗಳನ್ನ ಹೇಳ್ತಾರೆ ಅದೇ ತಾರತಮ್ಯದ್ದು ಮೋಕ್ಷಗಳು? ಹೌದು. ಅಲ್ಲ 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 ಹಾ. ಅದು ಕೆಲವರು ಕೆಲವೊಂದು ಮೋಕ್ಷಕ್ಕೆ ಹೋಗ್ತಾರೆ. ಹಾ. ಸಾರೂಪ್ಯ ಕೆಲವರಿಗೆ, ಸಾಮೀಪ್ಯ ಎಲ್ಲರಿಗೂ, ಸಾಲೋಕ್ಯವು ಸುಮಾರಾಗಿ ಎಲ್ರಿಗೂ ಇರುತ್ತೆ. ಆದ್ರೆ ಸಾಯುಜ್ಯ ಅನ್ನೋದು ಏಕಾಂತ ಭಕ್ತರು, ಉತ್ತಮ ಭಕ್ತರು ಅಂತ ಏನಿರ್ತಾರೆ ದೇವತೆಗಳು, ಅಂಥವರಿಗೆ ಮಾತ್ರ ಸಿಗೋದು. ನಮ್ಮಂತಹ ಸಾಮಾನ್ಯ ಜೀವರಿಗೆ ಆ ಸಾಯುಜ್ಯ ಮೋಕ್ಷ ಸಿಕ್ಕುವುದಿಲ್ಲ. ಈ 4 ಸಿಗೋದಿಲ್ಲ ಅಂದ್ರೆ ಅದೇ ಎಫರ್ಟ್ ಮಾಡಿದ್ರು ಸಿಗೋದಿಲ್ವಾನಾ? ಅಂದ್ರೆ ನಾವು ಸಿಕ್ಕುವುದಿಲ್ಲ. ಯಾಕಂದ್ರೆ ನಾವು ದೇವತಾ ಜೀವರಲ್ಲ. ಆದ್ರಿಂದ ನಾವು ದೇವತಾ ಜೀವರಾಗಬೇಕು, ದೇವತಾ ಪದವಿ ಮಾಡಬೇಕು ಅಂತ ಅನ್ನೋ ಎಫರ್ಟ್ ಮಾಡುವುದು ತಪ್ಪಾಗ್ತದೆ. ಆದ್ರಿಂದ ಮತ್ತು ಈ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯಗಳನ್ನೇ ತಗೊಂಡು ಅದರೊಳಗೂ ನಮ್ಮ ಸಾಧನೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆನಂದದಲ್ಲಿ ತಾರತಮ್ಯ. ಅಂದ್ರೆ ಈ ಸಾಯುಜ್ಯ ಅಲ್ಲ, ಸಾರೂಪ್ಯ, ಸಾಲೋಕ್ಯ ಇದ್ರಲ್ಲಿ ಇದ್ದವರಲ್ಲೇ ಮತ್ತೆ ತಾರತಮ್ಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಆಗ್ಲಿ ಗುರುಗಳೇ, ಧನ್ಯವಾದ. ಈಗ ನೀವು ಶುಕ್ರವಾರ ಇದಕ್ಕೆ ಕೂತ್ರೆ, ತಿರುಪತಿ ಇದಕ್ಕೆ ಕೂತ್ರೆ ದೇವರ ಅಭಿಷೇಕದ ದರ್ಶನ ಆಗತ್ತೆ. ಮುಂದಿನ ಸಾಲಿನಲ್ಲಿ ಕೂತವರು ಅದರ ಹಿಂದಿನ ಸಾಲು, ಅದರ ಹಿಂದಿನ ಸಾಲು, ಅದರ ಹಿಂದಿನ ಸಾಲು ಎಲ್ರೂ ನೋಡೋದೇ ಅಭಿಷೇಕವನ್ನ. ಆದ್ರೆ ಮುಂದಿನ ಸಾಲಿನಲ್ಲಿ ಕೂತವ್ರಿಗೆ ಆಗೋದಕ್ಕೂ 4ನೇ ಹಿಂದಿನ ಸಾಲಿನಲ್ಲಿ ಕೂತವ್ರಿಗೆ ಆಗೋದಕ್ಕೂ ಒಂದು ವ್ಯತ್ಯಾಸ ಇದೆಯಾ? ಇಲ್ಲ. ಹೌದು. ಹಾಗೇನೆ ಮೋಕ್ಷದಲ್ಲೂ ಇಲ್ಲಿ ತಾರತಮ್ಯಕ್ಕೆ ಮಾನದಂಡ ಬೇರೆ ಏನೋ ಇರಬಹುದು. ಅವರು ಮಂತ್ರಿಯೋ, MLA ಅಥವಾ ದೇವಸ್ಥಾನದ ಆಡಳಿತಾಧಿಕಾರಿಯೋ ಅಥವಾ ತುಂಬಾ ಲಕ್ಷಗಟ್ಲೆ ದುಡ್ಡು ಕೊಟ್ಟವನೋ ಏನೋ ಮಾನದಂಡಗಳಿರುತ್ತೆ. ಇದು ಲೌಕಿಕ ವಿಚಾರ ಬಿಡಿ. ಆದ್ರೆ ಮೋಕ್ಷದಲ್ಲಾಗುವಾಗ ಈ ತಾರತಮ್ಯಕ್ಕೆ ಮಾನದಂಡ ಅವರ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಸಂಸಾರದಲ್ಲಿರುವಾಗ ಅವರು ಮಾಡಿದ ಸಾಧನೆ, ಅದಕ್ಕೂ ಮೂಲ ಕಾರಣವಾಗಿ ಅವರ ಯೋಗ್ಯತೆ. ಸರಿ, ಇದಿಷ್ಟು ಇವತ್ತಿಗೆ ಸಾಕು. ಇನ್ನು ನಾಳೆ ಮುಂದುವರಿಸು. ಮತ್ತೆ ವಿಚಾರ. ನಮಸ್ಕಾರ ಆಚಾರ್ಯ. ನಮಸ್ತೆ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.